ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಮಧ್ಯೆ ಟನಲ್ ಫೈಟ್ ತಾರಕಕ್ಕೇರಿದೆ. ಈಗ ಮತ್ತಷ್ಟು ಜೋರಾಗಿದೆ ಇವರ ಮಧ್ಯೆ ನಡೀತಾ ಇರುವಂತಹ ಟಾಕ್ ವಾರ್. ನೆನ್ನೆ ತಾನೇ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಎಳಸು ಅಂತ ಡಿಸಿಎಂ ಡಿಕೆಶಿ ಕರೆದಿದ್ರು. ಈಗ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನನ್ನನ್ನು ಎಳಸು ಅಂದ್ರೂ ಕೂಡ ನಾನು ಅವರಿಗೆ ಗೌರವ ಕೊಡ್ತೇನೆ, ಆದರೆ ಯುವ ನಾಯಕರನ್ನ ನಿಂದಿಸೋದು ಅಷ್ಟು ಸರಿಯಲ್ಲ. ಟನಲ್ ವಿಚಾರದಲ್ಲಿ ಸಲಹೆ ಸರಿ ಇಲ್ಲ ಅಂದರೆ ಬಿಟ್ಬಿಡಿ, ಈ ರೀತಿ ವೈಯಕ್ತಿಕ ನಿಂದನೆ ಮಾಡಬಾರದು ಅನ್ನುವಂಥದ್ದು ಅವರ ಮಾತಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹಲವಾರು ವೈಯಕ್ತಿಕ ಟೀಕೆಗಳನ್ನು ನನ್ನ ಬಗ್ಗೆ ಮಾಡಿದ್ದಾರೆ. ನಾನು ಅತ್ಯಂತ ವಿನಮ್ರತೆಯಿಂದ ಅತ್ಯಂತ ಗೌರವಪೂರ್ಣವಾಗಿ ಮತ್ತೊಂದು ಸತಿ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಿಮಗೆ ಬೆಂಗಳೂರಿನ ಬಗ್ಗೆ ಒಳ್ಳೆ ಕಾಳಜಿ ಇದೆ, ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನೀವು ಹೊರಟಿದ್ದೀರಿ. ಆದರೆ ಈ ಟನಲ್ ಪ್ರಾಜೆಕ್ಟು ಬೆಂಗಳೂರಿಗೆ ಒಳ್ಳೆಯದಲ್ಲ ಸರ್. ನೀವು ನನಗೆ ವೇಸ್ಟ್ ಮೆಟೀರಿಯಲ್ ಅಂತ ಬೈದಿದ್ದೀರಿ, ಎಳಸು ಅಂತ ಬೈದಿದ್ದೀರಿ. ಇದು ವೈಯಕ್ತಿಕ ಟೀಕೆಗಳು. ಆದರೆ ನಾವು ಈ ಟನಲ್ ರೋಡ್ ಪ್ರಾಜೆಕ್ಟು ಬೆಂಗಳೂರಿಗೆ ಹೇಗೆ ಸಹಾಯ ಮಾಡ್ತಿದೆ ಅನ್ನೋವಂಥ ಇದರಲ್ಲಿರುವಂಥ ಸಮಸ್ಯೆಗಳನ್ನು ಪ್ರಶ್ನೆ ಕೇಳಿದಾಗ ಅದಕ್ಕೆ ಮಾತ್ರ ತಾವು ಉತ್ತರ ಕೊಟ್ಟಿಲ್ಲ. ನಾನು ಈಗಲೂ ವಿನಂತಿ ಮಾಡ್ತಾ ಇದ್ದೀನಿ, ಯಾರು ನಿಮಗೆ ಇದ್ರ ಬಗ್ಗೆ ಐಡಿಯಾ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಯಾರು ನಿಮಗೆ ಈ ಟನಲ್ ಪ್ರಾಜೆಕ್ಟನ್ನ ಮಾಡಿ ಈ ರೀತಿಯ DPRನ ಮಾಡಿ ಅಂತ ಯಾರು ನಿಮಗೆ ಸಲಹೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರು ನಿಮ್ಮ ಹಿತೈಷಿಗಳಲ್ಲ. ಈ DPR ಪ್ರಕಾರ ಈ ಟನಲ್ ರೋಡನ್ನು ಯೂಸ್ ಮಾಡಲಿಕ್ಕೆ ಕಾರ್ಗಳು 660 ರೂಪಾಯಿ ಕಟ್ಟಬೇಕು, 2 ವೇ ಹೋಗಿ ಬರೋದಕ್ಕೆ. ಅಂದರೆ ತಿಂಗಳಿಗೆ ಇದು ಯಾವುದೋ ಒಂದು ದಿವಸ ನಾವು ತಿಂಗಳಲ್ಲಿ ಒಂದು ದಿವಸ ಮೈಸೂರಿಗೆ ಹೋಗ್ತೀವೋ, 6 ತಿಂಗಳಲ್ಲಿ ಒಂದ್ಸತಿ ದಾವಣಗೆರೆಗೆ ಹೋಗ್ತೀವೋ ಅಂತಲ್ಲ. ದಿನ ಬೆಂಗಳೂರಲ್ಲಿ ಈ ಕಡೆಯಿಂದ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ಗೆ, ಈ ಹೆಬ್ಬಾಳದಿಂದ ಸದಾಶಿವನ ಇದು ಡೈರಿ ಸರ್ಕಲ್ಗೆ, ಬೆಂಗಳೂರು ಸೌತಿಂದ ನಾರ್ತಿಗೆ ಓಡಾಡುವಂಥ ಎವ್ರಿ ಡೇ ಓಡಾಡುವಂಥವ್ರು ಪ್ರತಿ ತಿಂಗಳು 20-22 ಸಾವಿರ ರೂಪಾಯಿ ಟೋಲ್ ಕಟ್ಟಕ್ಕೆ ಸಾಧ್ಯ ಇದೆಯಾ ಜನಕ್ಕೆ? ಯಾರಿಗೋಸ್ಕರ ಕಟ್ತಾ ಇದ್ದೀವಿ ಈ ಪ್ರಾಜೆಕ್ಟನ್ನು? ಇನ್ನು ಉಪಮುಖ್ಯಮಂತ್ರಿಗಳು ಎಳಸು ಅದು ಇದು ಅಂತ ಮಾತನಾಡಿದ್ದಾರೆ. ನಾನು ಬಹಳ ಗೌರವದಿಂದ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಆರ್ಮಿಯ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳು, ದೇಶ ಕಾಯ್ತಾ ಇರುವಂಥ ಗಡಿಯಲ್ಲಿ ಹೋರಾಡ್ತಾ ಇರುವಂಥವ್ರು ಎಲ್ಲ 22, 23, 24 ವರ್ಷದ ಯುವಕರು. ನೀವು ಯಾರಿಗೆ ಈ ದೇಶದ ಯುವಕರಿಗೆ ಅವಮಾನ ಮಾಡ್ತಾ ಇದ್ದೀರಿ? ಇವತ್ತು ಬೆಂಗಳೂರು ದೇಶದ ಅತ್ಯಂತ ಯುವ ಜನಸಂಖ್ಯೆ ಇರುವಂಥ ನಗರ, ಯಂಗೆಸ್ಟ್ ಸಿಟಿ ಇನ್ ದ ಕಂಟ್ರಿ. ಅದು ಬೆಂಗಳೂರಿನಲ್ಲಿ 20-22 ವರ್ಷದ ಯುವಕರುಗಳು $1 ಬಿಲಿಯನ್ ಸ್ಟಾರ್ಟಪ್ಗಳನ್ನು ಶುರು ಮಾಡಿದ್ದಾರೆ. ಅವ್ರನ್ನ ಎಳಿಸುವಂತೀರ ನೀವು? ಇವತ್ತು ನೂರಾರು ಜನಕ್ಕೆ ಕೆಲಸ ಕೊಟ್ಟಿರುವಂಥ ಇಂಡಸ್ಟ್ರಿಗಳನ್ನು 28-30 ವರ್ಷದ ಯುವಕರು ನಡೆಸ್ತಾ ಇದ್ದಾರೆ. ಇದು ಅವ್ರಿಗೆ ಮಾಡಿರೋ ಅವಮಾನ ಅಲ್ವಾ? ರಾಜಕೀಯ ಹೊರತುಪಡಿಸಿ ಯುವಕರನ್ನ ಮತ್ತೊಬ್ಬರನ್ನ ಎನ್ಕರೇಜ್ ಮಾಡಿದ್ರೆ ತಾವು ದೊಡ್ಡವರಾಗ್ತೀರಿ ಸರ್. ಪಾರ್ಲಿಮೆಂಟ್ನಲ್ಲಿ ನಾನೀಗ 2ನೇ ಬಾರಿ ಆಯ್ಕೆ ಆಗಿರೋನು. ಇವತ್ತು 1ನೇ ಬಾರಿ ಆಯ್ಕೆ ಆಗಿರುವಂಥ ನಿಮ್ಮ ಪಾರ್ಟಿಯ ಸಾಗರ್ ಖಂಡ್ರೆ, ಶ್ರೇಯಸ್ ಪಟೇಲ್ ಅವರು ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಿದಾಗ ಅಥವಾ ಯಾವಾಗಲೂ ಒಂದ್ಸತಿ ಮಾತಾಡಿದಾಗ ನಾನು ಈ ಕಡೆಯಿಂದ ಆ ಕಡೆ ವಿರೋಧ ಪಕ್ಷದವ್ರು ಕೂತ್ಕೊಳ್ಳುವಂಥ ಕಡೆಗೆ ನಾನು ನಡ್ಕೊಂಡು ಹೋಗಿ ಅವ್ರಿಗೆ ಬೆನ್ನು ತಟ್ಟಿ ಒಳ್ಳೆ ಮಾತಾಡಿ ಬಂದಿದ್ದೀನಿ. ಚೆನ್ನಾಗಿ ಮಾತನಾಡಿದ್ರಪ್ಪ, ಒಳ್ಳೇದಾಗಲಿ ಅಂತ, ಯಂಗ್ಸ್ಟರ್ಸಿಗೆ ಎನ್ಕರೇಜ್ ಮಾಡಬೇಕು ಅಂತ. ನಿಮಗೆ ನಾವು ಕೊಟ್ಟಿರೋವಂಥ ಸಲಹೆಗಳು ಸರಿ ಅನಿಸ್ಲಿಲ್ವಾ? ಓಕೆ, ಬಟ್ ಈ ರೀತಿ ಬೈಗಳು ಮಾತಾಡೋದ್ರಿಂದ ನಾವೇನು ಸಣ್ಣವರಾಗೋದಿಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.